ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಚಪಾತಿಗೆ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. 2 ಮೀಡಿಯಮ್ ಸೈಜಲ್ಲಿರೋ ಈರುಳ್ಳಿನ ಸ್ವಲ್ಪ ದೊಡ್ಡಕ್ಕೆ ಹೆಚ್ಕೊಳ್ಳಿ. ಹಾಗೆ ಹಸಿಮೆಣಸಿನ್ಕಾಯಿ, 1 ಟೊಮೊಟೊ ದೊಡ್ಡ ಸೈಜ್ ಇರಲಿ. ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಜೀರಿಗೆ, ಹಾಗೆ ಬೆಳ್ಳುಳ್ಳಿ. ಜೀರಿಗೆ ಬೆಳ್ಳುಳ್ಳಿನ ಕುಟ್ಟಬೇಕು, ಕುಟ್ಟಿ ತೋರಿಸ್ತೀನಿ. ಅವರೆಬೇಳೆ, ಸ್ವಲ್ಪ ತೊಗರಿಬೇಳೆ, ಹಾಗೆ 1 ಟೇಬಲ್ ಸ್ಪೂನ್ ಹೆಸರುಬೇಳೆ. ನೋಡಿ, ಜೀರಿಗೆ ಬೆಳ್ಳುಳ್ಳಿನ ಕುಟ್ಟಿದ್ದೀನಿ. ಈ ರೀತಿ ತರಿಯಾಗಿ ಕುಟ್ಕೋಬೇಕು. ನೋಡಿ, ನೆಕ್ಸ್ಟ್ ಬೇಳೆ ಬೇಯೋಕ್ಕಿಡೋಣ. ಹೆಸರುಬೇಳೆ, ತೊಗರಿಬೇಳೆ, ಅವರೆಬೇಳೆ ಮೂರನ್ನು ಹಾಕಿ ಬೇಯೋಕ್ಕಿಡೋಣ. ಸ್ವಲ್ಪ ನೀರು, ಹಾಗೆ ಸ್ವಲ್ಪ ಉಪ್ಪು. ನೋಡಿ, ಉಪ್ಪು ಬೇಳೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಸಾಕು. ಮುಚ್ಚಳ ಮುಚ್ಚಿ 3 ವಿಷಲ್ ಹೊಡೆಸಿದ್ರೆ ಸಾಕು. ಕೆಲವೊಂದು ಬೇಳೆ ಮೇಲೆ ಡಿಪೆಂಡ್ ಆಗುತ್ತೆ, ಇಲ್ಲ ಕುಕ್ಕರ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ವಿಷಲ್ ಹೊಡೆಸಿ. ಒಂದಾದರೆ ಸಾಕು, ನಮಗೆ 3 ಬೇಕೇ ಬೇಕು. ನೋಡಿ, ಬೇಳೆ ಬೆಂದಿದೆ. ನಾನು 3 ವಿಷಲ್ ಹೊಡೆಸಿದ್ದೀನಿ. ನೆಕ್ಸ್ಟ್ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸಿಡಿತಿದೆ. ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ನೆಕ್ಸ್ಟ್ ಈರುಳ್ಳಿ, ಟೊಮೊಟೊ, ಇದನ್ನೆಲ್ಲ ಬಾಡಿಸ್ಕೋಬೇಕು. ಸಾರಿ, ನಾನು ಆಗಲೇ ಕರಿಬೇವು ಹೇಳೋದು ಮರ್ತಿಬಿಟ್ಟೆ. ಬೇಯಿಸಿರೋ ಬೇಳೆಗೆ ಬೆಳ್ಳುಳ್ಳಿ ಹಾಗೆ ಜೀರಿಗೆ ಕುಟ್ಟಿರ್ತೀವಲ್ಲ ಅದನ್ನ ಹಾಕಬೇಕು. ನೆಕ್ಸ್ಟ್ ಒಗ್ಗರಣೆಗೆ ಬೇಳೆ ಬೇಯಿಸಿರ್ತೀವಲ್ಲ ಅದನ್ನ ಹಾಕಬೇಕು. ಒಂದು ಕುದಿ ಬಂದಮೇಲೆ ಕಾಯಿ ತುರಿ ಹಾಕಿ, ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿದ್ರೆ ಬಿಸಿ ಬಿಸಿ ಚಪಾತಿಗೆ ರೆಡಿ. ಇದನ್ನು ಬಿಸಿ ಮುದ್ದೆ, ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.